ಮಹೇಶ್ ಅವರೇ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರಿ. ಬಟ್ ಕಾಂಗ್ರೆಸ್ನವರು ಒಂಥರ ಹೆಂಗಾಗಿದ್ದಾರೆ ಅಂದರೆ ಆಯುಧಗಳನ್ನೆಲ್ಲ ಹೊರಗಿಟ್ಟು ಸರೆಂಡರ್ ಆಗಿದ್ದೀವಿ ಅಂತ ಕೂತ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನಮ್ಮ ತಪ್ಪಿದೆ ಅಂತ. ಅದರ ಜೊತೆಯಲ್ಲಿ ತಲೆದಂಡ ಮಾತ್ರ ಬೇರೆಯವ್ರದ್ದು, ನೀವು ಮಾತ್ರ ಸೇಫ್ ಝೋನಲ್ಲಿ ಕೂರ್ತಿದ್ದೀರಿ ಅಂತ ಎಲ್ಲರದ್ದು ಆರೋಪ. ಮಹೇಶ್ ಅವರೇನೋ ಹೇಳ್ತಾ ಇದ್ರು, ಕೇಳಿಸ್ಕೊಬಿಡ್ತೀನಿ ನಾನು. ಮೇಡಮ್ ಏನಂತ ಹೇಳಿದ್ರೆ, ಇಡೀ ರಾಜ್ಯದ ಜನತೆಗೆ ಮಾಧ್ಯಮಗಳು ಸಹ ನಾಲ್ಕನೇ ಅಂಗ ನಿಮ್ಮನ್ನು ಸಹ ಹೊಣೆಗೇಡಿ ಮಾಡ್ಬಿಟ್ರು ಕಾಂಗ್ರೆಸ್ನವ್ರು. ಹೊಣೆಗೇಡಿ ಮಾಡ್ಬಿಟ್ರು ಮಾಧ್ಯಮನೂ ಸಹ ಇದಕ್ಕೆ ಮೈನ್ ಕಾರಣ ಅಂತೇಳಿ. ನೋಡಿ, ಇವತ್ತು ರಾಜ್ಯದಲ್ಲಿ ನಡೆದಂತ ಅಹಿತಕರ ಘಟನೆಗೆ ಸಂಪೂರ್ಣ ಆ ಸರ್ಕಾರನೇ ಕಾರಣ. ಯಾವುದೇ ರಾಜ್ಯ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತೇನು ಸತ್ತಿದ್ದಾರೆ, ಅಲ್ಲಿ ಸತ್ತಿರೋರೆಲ್ಲ 30 ವರ್ಷದ ಒಳಗಿರುವಂತ ವಿದ್ಯಾವಂತ ಯುವಕರು, ಯುವತಿಯರು, ಮತ್ತೆ ಪುಟಾಣಿ ಕಂದಮ್ಮಗಳು. ಆಮೇಲೆ ನಾವು ಕೊಟ್ಟಿದ್ದೀವಿ 10 ಲಕ್ಷ. ಅದು ಖಂಡಿತವಾಗ್ಲೂ ಅದು ಬೆಲೆ ಕಟ್ಟಕ್ಕಾಗೋದಿಲ್ಲ ಅವ್ರ ಸಾವಿಗೆ. ಅದು ಬಿಡಿ, ನಾನು ಯಾಕೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ಬಿಡ್ತೀನಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು 5 ಲಕ್ಷ ಕೊಟ್ಟರು ಸರ್ಕಾರ, ಓಕೆನಾ. ಮತ್ತೆ ಉಡುಪಿಯಲ್ಲಿ ಸತ್ತಂತ ವ್ಯಕ್ತಿಗೆ 25 ಲಕ್ಷ. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ತಂದೆ ಒಬ್ರು ಹೇಳಿದ್ರು ನನಗೆ, ಸಂಗ್ರಾಮ್ ಸಿಂಗ್ ಸರ್, 100 ಕೋಟಿ ಆಸ್ತಿ ಇದೆ. ಇಲ್ಲಿ 100 ಕೋಟಿ, ಒಬ್ಬನೇ ಮಗ, ನಾನು ಆಸ್ತಿ ತಗೊಂಡು ಏನು ಮಾಡಲಿ ಅಂತ. ಒಂದು ಹೆಣ್ಣು ಮಗಳಿಗೆ, ಸುಮಾರು MBBS ಮಾಡುವಂಥ ಹೆಣ್ಮಗಳು ಕಷ್ಟಪಟ್ಟು 45 ಲಕ್ಷ 2 ಕೋಟಿ ಖರ್ಚು ಮಾಡಿ ಓದಿಸಿದ್ದಾರೆ. 10 ಲಕ್ಷ ರೂಪಾಯಿ ತಗೊಂಡೋಗಿ ಆ ಹೆಣ್ಮಗಳು ಕುಟುಂಬಕ್ಕೆ ಕೊಡಕ್ಕೆ ಹೋದಾಗ ನಿಜವಾಗ್ಲೂ ಅದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಇಡೀ ಕುಟುಂಬಗಳಿಗೆ. ಒಂದು ಭಾಗ ಅದಾದ್ರೂ ನಮಗೆ ಅವರಿಗೊಂದು ಸ್ವಲ್ಪ ಮುಂದಕ್ಕಾದ್ರೂ ಸಹಾಯ. ವಿದ್ಯಾಜಿ, ದಯವಿಟ್ಟು ಏನಿವತ್ತು ಗಾಯಾಳುಗಳು ಇವತ್ತು ಹಾಸ್ಪಿಟಲ್ ಇದ್ದಾರೆ, ಯಾವ ಹಾಸ್ಪಿಟಲ್ ಇದ್ದಾರೆ ಅಂದ್ರೆ ಬೌರಿಂಗ್ ಹಾಸ್ಪಿಟಲ್ ಇದ್ದಾರೆ, ಅವರನ್ನ ತಕ್ಷಣ ಶಿಫ್ಟ್ ಮಾಡ್ಬೇಕು. ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೊಡಬೇಕು. ಅಲ್ಲಿ ಈಗಾಗಲೇ ಸಂತೋಷ. ಮತ್ತೆ ಜೊತೆಗೆ ಸರ್ಕಾರ ಕೈ ತೊಳ್ಕೋಬಾರ್ದು. ಆ ಕುಟುಂಬಗಳನ್ನ ನಿಜವಾಗ್ಲೂ ಸಹ ಸರ್ಕಾರ ಇದೆಲ್ಲ ಇನ್ಸಿಡೆಂಟ್ ಮುಗಿದ ಮೇಲೆ ಖಂಡಿತ ಸರ್ಕಾರದ ನಿಯೋಗ ಭೇಟಿ ಮಾಡಿ ಅಲ್ಲಿ ಯಾರ್ಯಾರು ಬಡವರಿದ್ದಾರೆ, ಏನೇನ್ ಆಗ್ಬೇಕಾಗಿತ್ತು, ಮುಂದೆ ಕುಟುಂಬ ನಿರ್ವಹಣೆ ಹೇಗೆ, ಆದ್ರೆ ಸಂಪೂರ್ಣ ವೆಚ್ಚಗಳನ್ನ ಸರ್ಕಾರ ಖಂಡಿತವಾಗ್ಲೂ ನಾವು ಸ್ವೀಕಾರ ಮಾಡ್ತೀವಿ ಸರ್. ಸ್ವೀಕಾರ ಮಾಡ್ತೀವಿ. ಒಬ್ಬೊಬ್ರು ಅವ್ರವ್ರ ಊರಿಗೆ ಹೋಗಿದ್ರು, ಇವಾಗ ನಿನ್ನೆ ನೀವೇ ನೋಡಿದ್ರಿ, ಮಧ್ಯಾಹ್ನ 3 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಎಲ್ಲರೂ ಇಲ್ಲೇ ಇದ್ರು, ಎಲ್ಲಾ ರೀತಿ ಅಂತ. ಇವಾಗ ನೋಡಿ, ಕ್ಯಾಬಿನೆಟ್ ಮೀಟಿಂಗ್ ಯಾವ್ದಕ್ಕೋಸ್ಕರ ಮಾಡಿದ್ರು? ಅವ್ರವ್ರು ಹೋಗಿರ್ತಾರೆ ಸಮಯ ಮಾಡ್ಕೋಬೇಕು ಅನ್ನೋದು ಏನಿಲ್ಲ. ಹೊಣೆಗಾರರು, ಕೊಲೆಗಡುಕರು ಯಾರು? ಪೊಲೀಸರ ತಲೆ ದಂಡ ಆಗಿದೆಯಲ್ಲ, ಕೊಲೆಗಡುಕರು ಯಾರು? ತನಿಖೆ ಆದ್ಮೇಲೆ ಇದಕ್ಕೆ ನಾವು ಉತ್ತರ ಕೊಡ್ತೀವಿ. ತನಿಖೆ ಆದ್ಮೇಲೆ ಕಮಿಷನ್ ನಮಗೆ ರಿಪೋರ್ಟ್ ಕೊಡುತ್ತೆ. ಸಂಗ್ರಾಮ್ಜಿ, ಸತ್ತಂತ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ನಿಜವಾದಂತ ಕೊಲೆಗಡಕರು ಜೈಲಿಗೆ ಹೋಗ್ಬೇಕು, ನಿಜವಾದಂತ ಕೊಲೆಗಡಕರು ಒಪ್ಕೋಬೇಕು. ಇದು ನನ್ನಿಂದಾನೇ. ಅದಕ್ಕಿಂತ ಮಿಗಿಲಾಗಿ ಎಲ್ಲಾ ಪಕ್ಷದವರು ರಾಜಕೀಯನ ಬಿಟ್ಬಿಟ್ಟು ಇದರಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ. ನಾನು ಒಬ್ನೇ ಕಾರಲ್ಲಿ ಹೋದೆ, ನನಗೆ ಗೊತ್ತಾಗ್ಲಿಲ್ಲ. ಮೇಡಮ್, ಇನ್ನೊಂದು ತುಂಬಾ ಸೂಕ್ಷ್ಮವಾದ ವಿಷಯ ಹೇಳ್ತೀನಿ ನೋಡಿ. ಹೊರಗಡೆ ಆಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡ್ಬೇಕಾದ್ರೆ 2-3 ಜನ ಸತ್ತಿರೋ ಸುದ್ದಿ ಬಂತು. ಹೆಂಗ್ ಸರ್ ಮನ್ಸಿತ್ತು ನಿಮ್ಗೆ? ಯಾವ ಮನ್ಸಲ್ಲಿ ನೀವು ಟ್ರೋಫಿ ಕೊಡ್ತೀರಾ ಗೊತ್ತಾ? ನೀವು ಹೊರಗಡೆ ಆದಂತ ಘಟನೆ ಒಳಗಡೆ ಅವ್ರು ತಲುಪಿಲ್ಲ. ಒಂದು ಪ್ರಶ್ನೆ ಇವಾಗ ತಾವೇ ಹೇಳಿದ್ರಿ, DK ಶಿವಕುಮಾರ್ ಅವ್ರು ಬಂದ್ರು, ಮಾತಾಡಿದ್ರು, ಅವ್ರ ಸಂತಾಪನೆ ವ್ಯಕ್ತಪಡಿಸ್ ಕರೆಕ್ಟ್. ಆ ಒಂದು ಘಟನೆ, ಎಂತ ಮನುಷ್ಯನಾಗಿದ್ರು ಮೇಡಮ್, ಎಂತ ಮನುಷ್ಯನಾಗಿದ್ರು ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ, ಎಂತ ಮನುಷ್ಯನಾಗಿದ್ರು ಅಂತ ಒಂದು ಘಟನೆಯಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಇದನ್ನ ಮಾಡತಕ್ಕ ಹೋಗ್ತಾರ? ಖಂಡಿತವಾಗ್ಲೂ ಮಾಡಿಲ್ಲ.
ಯಾರು ಮಾಡಲ್ಲ. ಒಳಗೆ ಹೋಗಿಲ್ಲ, ನಾವು ಮಾಡಿಲ್ಲ. ಇದು ಸಮಜಾಯಿಷಿ ಕೊಡುವಂತಹ ಉತ್ತರ ಅಲ್ವೇ ಸಮಜಾಯಿಸಿ ಅದಲ್ಲ ಮೇಡಮ್, ಇರೋ ಸತ್ಯ ಹೇಳಿದ್ರೆ ನಾವು ಇನ್ನೇನು ಮಾಡಕ್ಕಾಗಲ್ಲ. ಅಲ್ಲಲ್ಲ. ಸತ್ಯನ ಸತ್ಯ ಅಂತ ಹೇಳ್ಬೇಕು. ಜವಾಬ್ದಾರಿ ಅಂತ ಸ್ಥಾನದಲ್ಲಿ ಇಟ್ಕೊಂಡು ಬೇಜವಾಬ್ದಾರಿ ತರ ಉತ್ತರಗಳು ಕೊಟ್ಟರೆ ಯಾರು ಒಪ್ಪಲ್ಲ. ಅವಮಾನ ಮಾಡಿದ್ರು ಅಂತಾರಾಷ್ಟ್ರೀಯ ಆಟಗಾರರು, ಮೇಡಮ್, ಒಂದ್ ನಿಮಿಷ. ಅಂತಾರಾಷ್ಟ್ರೀಯ ಆಟಗಾರರು ಅಲ್ಲಲ್ಲ. ಇಡೀ ಜೀವಮಾನವನ್ನ ತಮ್ಮ ಇಡೀ ದೇಶಕ್ಕೋಸ್ಕರ ಎಲ್ಲ ಪೇಪರ್ ಅಲ್ಲೂ ಹೆಡ್ಲೈನ್ಸ್ ಏನ್ ಗೊತ್ತಾ, 18 ವರ್ಷದಿಂದ ಕಾದಿದ್ ಕಪ್ಪು 18 ಗಂಟೆನೂ ನಮಗೆ ಆ ಖುಷಿ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ವಲ್ಲ, ಹಂಗ್ ಮಾಡ್ಬಿಟ್ರಲ್ಲ ಈ ರಾಜ್ಯದವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗೊತ್ತಾ. ನೋಡಿ ಇಲ್ಲಿ ನೋಡಿ, ನಮ್ಗೂ ಬೇಜಾರಿದೆ, ಬೇಜಾರು ಇಲ್ಲ ಅಂತಿಲ್ಲ. ಬಟ್ ಆದಂತದ್ದು ಒಂದು ಇನ್ಸಿಡೆಂಟ್, ಇಟ್ ಇಸ್ ನಾಟ್ ಎ ಪ್ಲಾನ್ಡ್. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಕೇಳಿ. ಆ ಘಟನೆನ ಯಾವ ರೀತಿ ಯಾರು ಮಾಡಲ್ಲ ಸರ್. ಆ ಘಟನೆನ ಯಾವ ರೀತಿ ಆಗದೆ ನೋಡ್ಕೋಬೇಕು. ಯಾವ ರೀತಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಏನಕ್ಕೆ ಮಾಡಕ್ ಹೋದ್ರಿ? ನಮ್ಮ ಪ್ರಶ್ನೆನೂ ಇರೋದು ಅದೇ. ಏನಕ್ಕೆ ಮಾಡಿದ್ರಿ? ಮೇಡಮ್, ಆಮೇಲೆ ತುಂಬಾ ವಿಷಯ ಹೇಳ್ತೀನಿ. ಇವತ್ತು ಪೊಲೀಸ್ ಕಮಿಷನರ್ ದಯಾನಂದಿದಾರಲ್ಲ, ವಿಧಾನಸೌಧದ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆ ಮನಸ್ಸಲ್ಲಿ ನೋವಿರೋದು ಅವ್ರ ಫ್ಯಾಮಿಲಿ ಜೊತೆ ತಂದು ಫೋಟೋ ಶೂಟ್ ತಗೊಂಡ್ರಲ್ಲ ಅಂತಲ್ಲ, ಅಥವಾ 11 ಜನ ಸತ್ತಲ್ಲ ಅಂತ ಒಂದೇ ಕಾರ್ಯಕ್ರಮವನ್ನ ಸ್ಟೇಡಿಯಂ ಅಲ್ಲಿ ಮಾಡಿ ಅಪ್ರಿಸಿಯೇಟ್. ಒಂದು ಕಾರ್ಯಕ್ರಮ ಅದೇ ಪ್ಲೇಯರ್ಸ್, ಅದೇ ರಾಜ್ಯದ ಜನ, ಅದೇ ಪೊಲಿಟಿಷಿಯನ್ ಎಲ್ಲದನ್ನು ನಿಮ್ಮನ್ನ ಕೇಳೇ ಮಾಡ್ಬೇಕಾ? ನಮ್ಗೆ ಮತ್ತೆ ಸುವ್ಯವಸ್ಥೆಯನ್ನ ಕಾಪಾಡಿ, ಸುವ್ಯವಸ್ಥೆಯನ್ನ ಕಾಪಾಡಿ. ಅದಕ್ಕೆ ತಲೆದಂಡ ಯಾರು? ಪ್ರಶ್ನೆ ಮತ್ತೆ ಇಲ್ಲ ಮೇಡಮ್, ಇನ್ನೊಂದು ನನ್ನ ಪ್ರಶ್ನೆ ತಗೊಂಡ್ಬಿಡಿ. ನೋಡಿ, ಇವತ್ತು ದಯಾನಂದ್ ಎಂತ ಖಡಕ್ ಆಫೀಸರು, ದಕ್ಷ ಆಫೀಸರ್ ಅನ್ನುವಂಥದ್ದು ನಮಗಿಂತ ಹೆಚ್ಚಿಗೆ ಇಲಾಖೆಯಲ್ಲಿ ಇದ್ದಂಥವ್ರು ನಮ್ಮ ಸಂಗ್ರಾಮ್ ಸಿಂಗ್ ಗೊತ್ತು. ಇವತ್ತು ಸಂಗ್ರಾಮ್ ಸಿಂಗ್ ನಮ್ಮ ದಯಾನಂದ್ ಅವ್ರನ್ನ ತರಾತುರಿಯಲ್ಲಿ ಬಹುಶಃ ಏನಕ್ಕೆ ಸಸ್ಪೆಂಡ್ ಮಾಡಿದಾರೆ ಗೊತ್ತಾ? ಒಂದು ವೇಳೆ ಅವ್ರನ್ನ ಹಂಗೆ ಬಿಟ್ಟಿದ್ರೆ, ನಾನು ಬಂದು ನಿಮಗೆ ಮೌಖಿಕವಾಗೋ ಅಥವಾ ರೈಟಿಂಗ್ ಅಲ್ಲಿ ಕೊಟ್ರೆ ಅವ್ರು ಉಳ್ಕೊಂತಾರೆ. ನಾನು ನಿಮಗೆ ಬಂದು ಈ ಸೂಕ್ಷ್ಮತೆಯನ್ನ ನಿಮಗೆ ವಿವರಣೆ ಕೊಟ್ಟಿದ್ರು ಸಹ ನೀವು ಇದನ್ನ ತರಾತುರಿಯಲ್ಲಿ ಮಾಡಿದಿರಲ್ಲ ಅಂತ ಹೇಳಿ ಬಹುಶಃ ಚೀಫ್ ಮಿನಿಸ್ಟರ್ ಗೃಹ ಮಂತ್ರಿಗಳನ್ನ ಇದೇ ದಕ್ಷಿರುವಂತ ಅಧಿಕಾರಿ ನಿಮ್ಮ ಮಾಧ್ಯಮದಲ್ಲಿ ಜನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾಧ್ಯಮದಲ್ಲಿ ಹೇಳ್ತಾ ಇದ್ರೆ ಇಡೀ ರಾಜ್ಯದ ಜನ ದಯಾನಂದ್ ಸರ್ ಅವರನ್ನ ಸಸ್ಪೆನ್ಷನ್ ಆರ್ಡರ್ ವಾಪಸ್ ತಗೊಳ್ಳಿ ಅಂತ. ದರ ಬೇಕು ಸರ್ಕಾರ, ಮಾನ ಮರ್ಯಾದೆ ಇದ್ರೆ ತಗೊಳ್ರಿ. ಸಿಎಂ ಅವ್ರ ಹತ್ರ ಪವರ್ ಇದೆ ಮೇಡಮ್, ಯಾವ ಸಿಎಂ ಸಸ್ಪೆಂಡ್ ಮಾಡಬಹುದು. ಅದೇ ಸಿಎಂ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ತಿರ್ಗಾ ವಾಪಸ್ ತಗೊಂಡಿ ಅಂತ ದೊಡ್ಡ ಮನೆ ತೋರಿಸ್ಲಿ, ತೋರಿಸ್ಬೇಕು ಮೇಡಮ್. ಮೇಡಮ್, ರಾಜಕಾರಣ ಬರೀ ಏನ್ ಗೊತ್ತಾ, ನಮ್ಮಂತ ಕೆಳಗಡೆ ಇರೋರ್ಗ ಮೇಲೆ ಶಕ್ತಿ ತೋರಿಸೋದು ರಾಜಕಾರಣ ಇಲ್ಲ ಮೇಡಮ್. ನಮ್ ಜೊತೆಲಿ ಇರೋರ್ಗು ತೋರಿಸ್ಬೇಕು, ನಮ್ ಜೊತೆಲಿ ಇರೋರು ತಪ್ಪು ಮಾಡಿದ್ರು ತಪ್ಪೆ ಅಂತ ಹೇಳೋ ಶಕ್ತಿ ಇರಬೇಕು. ತೊಡೆ ತೊಟ್ಕೊಂಡು ಬರೀ ಬಿಜೆಪಿ ಅವ್ರು ಮಾಡಿದ್ರು, ದಳದವ್ರು ಮಾಡಿದ್ರು, ನಾನು ಹೋಗ್ತೀನಿ ಪಾದಯಾತ್ರೆ ಮಾಡ್ತೀನಿ, ಅದು ಮಾಡ್ತೀನಿ, ಅದೆಲ್ಲ ರಾಜಕಾರಣ ಬೇಡ ಮೇಡಮ್. ನಾವೇನ್ ಮಾಡಿದೀವಿ ಅಂತ ಜನ ನೋಡಿದಾರೆ, ಉತ್ತರನು ಕೊಟ್ಟಿದ್ದಾರೆ, ನಾವು ಅದು ಒಪ್ಕೊಂಡಿದೀವಿ. ನೋಡಿ ಮೇಡಮ್, ಯಾವತ್ತೂ ಅಷ್ಟೇ ಜನರಿಗಿಂತ ದೊಡ್ಡವ್ರು ಯಾರಿಲ್ಲ. ಜನ ಕೊಟ್ಟಿರೋ ತೀರ್ಮಾನಕ್ಕೆ ನಾವು ತಲೆ ಬಗ್ಸಿದೀವಿ. ನಾವು ದುರಂಕಾರ ತೋರಿಸ್ತಾ ಇಲ್ಲ, ಇವ್ರು ತೋರಿಸ್ತಾ ಇದಾರಿಲ್ಲ ದುರಂಕಾರ. ಈ ದುರಂಕಾರ ಇವ್ರಿಗೆ ಮನೆ ದುರಂಕಾರೇ ಮೇಡಮ್. ಇದು ನಾ ತಪ್ಪು ಮಾಡಿದ್ಮೇಲೆ ಒಪ್ಕೊಂಡ್ಬೇಕು. ನಾನ್ ಯಾವ್ದು ತರ ತಪ್ಪು ಮಾಡಿಲ್ಲ ಅಂದ್ರೆ ಎಲ್ಲಿ ಒಪ್ಕೊಂಡಿದ್ದಾರೆ ಮೇಡಮ್? ಯಾವ ತರ ದುರಂಕಾರ ತಪ್ಪು ಮಾಡಿದಾರೆ, ನಮ್ಮ ಕಡೆಯಿಂದ ನಮ್ಮ ಸರ್ಕಾರ ತಪ್ಪಾಗಿದೆ ಅಂತ ಎಲ್ಲೂ ಒಪ್ಕೊಂಡಿಲ್ಲ. ಅಲ್ಲಲ್ಲ, ನೀವು ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ಆಯೋಜನೆ ಮಾಡದೆ ಅದಕ್ಕೆ ಸಾಕಷ್ಟು ಕಾಲಾವಕಾಶ ಕೊಟ್ಟು ಸೂಕ್ತ ಬಂದೋಬಸ್ತ್ ಮಾಡಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡಬಹುದಾಗಿತ್ತು. ಅದನ್ನೇ ಅಲ್ಲಲ್ಲ, ಅದನ್ನೇ ಅವರು ಅವ್ರ ಭಾಷೆಯಲ್ಲಿ ದುರಂಕಾರ ಅನ್ನುವಂತ ಡೆಪ್ಟಿ ಸಿಎಂ ಅವ್ರು ಮಾತಾಡೋ ಲ್ಯಾಂಗ್ವೇಜ್ ನೋಡಿದೀರಾ ನೀವು? ವಿಧಾನಸೌಧದ ಮುಂದೆ ಕೂತ್ಕೊಂಡು ಮೈಕಲ್ಲಿ ಹೇಳ್ತಾ ಬಾರಯ್ಯ ಇಲ್ಲಿ, ಯಾರಯ್ಯ ಇಲ್ಲಿ, ಏನ್ ಮೇಡಮ್ ಡೆಪ್ಟಿ ಸಿಎಂ ಇಲ್ಲ ರೋಡಲ್ಲಿ ಇರೋ ರೌಡಿನ ಮೇಡಮ್? ಯೋಚನೆ ಮಾಡ್ಬೇಕು ಮೇಡಮ್. IPS ಆಫೀಸರ್ಗಳು ಓದ್ಬಿಟ್ಟು ಎಕ್ಸಾಮ್ಗಳು ಕೊಡ್ಬಿಟ್ಟು ಬರ್ತಾರೆ ಮೇಡಮ್. ಈ ರಾಜಕಾರಣಿಗಳ ತರ ಕ್ಲಾಸ್ ಯಾವ ತರ ಮಾತಾಡ್ತಾರೆ? ಓಪನ್ ಸ್ಟೇಜ್ ಮೇಲೆ ಒಬ್ಬ ಪೊಲೀಸ್ ಆಫೀಸರ್ ನ ಕಪಾಳ ಕೊಡ್ತೀನಿ ಅಂತ
ಹೋಗಿ ಕೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಸರ್. ಮೇಡಮ್ ನಾಳೆ ಇವ್ರ ಮನೆ ಹೋಗಿದ್ರೆ ಇವ್ರು ಯಾರಾದ್ರೆ ಬಾರಯ್ಯ ಹೋಗಯ್ಯ ಅಂತ ಅವಮಾನ ತಾನೇ ಅದು. ಪೊಲೀಸರಿಗೆ ಅವಮಾನ ತಾನೇ ಅದು. ಇಲ್ಲ ಇವಾಗ ಈ ವಿಷಯ ಏನಿದೆಯೋ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಇವಾಗ ಚರ್ಚೆ ಮಾಡ್ತಾ ಇದೀವಿ. ಅದು ಈಗ ಇನ್ನೊಂದು ರೀತಿ ಆಲ್ರೆಡಿ ಚರ್ಚೆ ಆಗಿದೆ, ಮೇಡಮ್, ಮಾತಾಡಿದ್ವಿ. ವಿಷಯ ಇದೇ ಅದನ್ನ ಯಾಕೆ ಮಾಡೋದು? ಈ ವಿಷಯಕ್ಕೆ ಮಾತಾಡ್ಬೇಕು. ಪೊಲೀಸರ ಮೇಲೆ ಇವತ್ತು ಮೊನ್ನೆ ನಡೆದಂತ ಘಟನೆ ಎಲ್ಲ ಆಯ್ತು, ಕೇಳ್ಬೇಕು. ಇದು ಪ್ರೆಸೆಂಟ್ ಪೊಲೀಸರ ಮೇಲೆ ಹಾಕಿರೋದೇ ಡೆಪ್ಟಿ ಸಿಎಂ ಅವರು. ನೋಡಿ, ಈಗ ಸರ್ಕಾರ ಇದರಲ್ಲಿ ಅಟ್ಟರ್ ಫ್ಲಾಪ್ ಆಗಿದೆ, ನೋ ಡೌಟ್. ಅಂಡ್ ಅವರು ಅದನ್ನು ಒಪ್ಕೊಂಡಿದ್ದಾರೆ.